I came. ಅಪ್ಪ ದೀಪಾವಳಿ ಬಂತಲ್ವಾ, ಪಟಾಕಿ ಕೊಡಿಸಲ್ವಾ? ಯಾಕಲಸಿನಾ ಒರ್ಸ್ಕೊಂಡು ಹಬ್ಬ ಮಾಡಿಕೊಂಡು ಜಗ್ಗಿ ಮೇಲೆ ಅಳ್ತಾ ಕೂತಿದ್ಯಲ್ಲೋ? ಏನು ಹೇಳಿ ಸಂಗಪ್ಪ, ನಿಂಗೆ ಗೊತ್ತು ತಾನೆ ಹೋದ ವರ್ಷ ಏನಾಯ್ತು ಅಂತ. ಹೋದ ವರ್ಷ ಗೊತ್ತು ಬಿಡ್ಲ. ನೋಡ್ಸಿನಾ, ನಿನ್ನ ಬಲಗಡೆ ಗಂಡಿಗೆ ತುಂಬ ಫ್ರ್ಯಾಕ್ಚರ್ ಆಗಿದೆ. ಇರೋ ಒಂದು ಕಾರಣಾದರೂ ಹುಷಾರಾಗಿ ನೋಡ್ಕೊ. ನೋಡ್ಸಿನಪ್ಪ, ಆಗೋದಾಗೋಯ್ತು. ಹಣೆ ಬರೋ ಕೊನೆ ಯಾರು? ಏನು ಸಂಕಣ, ನೀನು ಇಲ್ಲೇ ಇದೆಯೇ? ಅಂತ ಬಂದೆ. ಏನು ರಾಜಪ್ಪ, ಇಲ್ಲಿ ಬಂದು ಬಂದ್ಬಿಟ್ಟೆ? ಅಲ್ಲಪ್ಪ, 10,000 ರೂಪಾಯಿ ಭರ್ಜರಿ ದುಡ್ಡು ಬಂದಿದೆ. ಈ ಸತಿ ಪಟಾಕಿ ಗಿಟಾಕಿ ತಂದು ಭರ್ಜರಿಯಾಗಿ ಊರಲ್ಲಿ ಹಬ್ಬ ಮಾಡ್ಬಿಡ್ತೀನಿ. ಎಲ್ಲ ಬಂದು ನೋಡು ರಾಜಪ್ಪ, ನೀನೇ ಕಣ್ಣಾರ ನೋಡ್ತಿದ್ಯಾ ಪಟಾಕಿ ಹೊಡೆದು ಏನಾಗೈತೆ ಅಂತ. ಪಟಾಕಿ ಎಲ್ಲ ಬೇಡ ಕಣೋ. ಪಟಾಕಿಯಿಂದ ಪರಿಸರ ಮಾಲಿನ್ಯ ಆಗುತ್ತೆ, ಪಕ್ಷಿಗಳು ಸಾಯ್ತವೆ, ಪ್ರಾಣಿಗಳು ಎದುರ್ಕೋತವೆ. ಪಟಾಕಿ ಎಲ್ಲ ಬೇಡ. ಅದೇ ಪಟಾಕಿ ದುಡ್ಡು ನಮ್ಮ ಮಕ್ಳುಗಳಿಗೆ ಬಟ್ಟೆನೋ ಸ್ವೀಟು ತಂದ್ಕೊಡು. ಆ ಸಂತೋಷ ನಿಮ್ಗೆ ಗೊತ್ತಿಲ್ಲ ರಾಜಪ್ಪ. ಮಕ್ಕಳು ತುಂಬ ಸಂತೋಷವಾಗಿರ್ತದೆ. ಇಷ್ಟು ಹೇಳಿದ್ಮೇಲೆ ಏನಪ್ಪ ಮಾಡ್ತೀನಿ ನೀನು? ಇನ್ನೇನು ನೀವು ಹೇಳಿದ್ಮೇಲೆ ಅದೇ ದುಡ್ಡಿಗೆ ಪಟಾಕಿ ತಂದು ಇಡ್ತಿದ್ದ, ಮಕ್ಕಳಿಗೆ ಬಟ್ಟೆ ತಂದು ಕೊಡಿದೆ. ಒಳ್ಳೆ ಕೆಲಸ ರಾಜಪ್ಪ, ಮಾಡೋದು ಸರಿ. ಹಾಂ ನೋಡ್ತೀನಪ್ಪ, ಬಾ ನಮ್ಮ ಮನೆಗೆ ಹೋಗೋಣ. ಹಬ್ಬ ಅಂದ್ರೆ ಏನಂತ ನಾನು ತೋರಿಸ್ತೀನಿ. ಬಾಸಿನಪ್ಪ. ಹಬ್ಬ ಹರಿದಿನಗಳಂತ ಮಾಡೋದು ನಿಮ್ಗೆ ಗೊತ್ತಾ? ಮನಸ್ಸಿಗೆ ಭಯ, ಭಕ್ತಿ, ಶ್ರದ್ಧೆ ಬರಬೇಕು ಅಂತ ಮಾಡ್ತಾರೆ ಹಿರಿಯರು. ಈಗಿನ ಕಾಲ ಏನಾಗುತ್ತೆ ಗೊತ್ತಾ? ನಾ ಮುಂದೆ ತಾ ಮುಂದೆ ಅಂತ ಜನಗಳು ಹಬ್ಬ ಕರೆಕ್ಟಾಗಿ ಮಾಡೋದು. ಈ ಪಟಾಕಿ ಹೊಡಿದಿದ್ರೆ ಏನ್ ಸಿಗುತ್ತೆ ಸೀನಪ್ಪ? ಪಕ್ಷಿಗಳಿಗೆ ಮಾಲಿನ್ಯ ಆಗುತ್ತೆ, ಪರಿಸರ ಮಾಲಿನ್ಯ ಆಗುತ್ತೆ, ಪಕ್ಷಿಗಳು ಸಾಯ್ತವೆ, ಪ್ರಾಣಿಗಳು ಎದುರ್ಕೊಳ್ತವೆ. ಅದ್ರ ಬದಲು ಅದೇ ದುಡ್ಡನ್ನ ಮಕ್ಕಳುಗಳಿಗೆ ಬಟ್ಟೆನೋ ಊಟನೋ ಕೊಡ್ಸಿದ್ರೆ ಅವು ಎಷ್ಟು ಸಂತೋಷ ಆಗಿರ್ತದೆ ಸೀನಪ್ಪ.
ಅದ್ರಲ್ಲಿ ಇರೋದು ಕಣಯ್ಯ ಸ್ವರ್ಗ. ಹಬ್ಬ ಅಂದ್ರೆ ಅದು ಕಣಯ್ಯ. ಏನಾದ್ರು ಹೇಳ್ದಂಗೆ ಮಾಡ್ಬಿಟ್ಟಿದ್ಯಾ? ಇನ್ನೇನಪ್ಪ ಹೇಳಿದ ಮಾತು 100% ಸತ್ಯ ಕಣೋ. ಈ ವರ್ಷ ಮಾತ್ರ ಅಲ್ಲ, ಪ್ರತಿ ವರ್ಷ ಮಕ್ಕಳು ಪಟಾಕಿನ ಬೇಡ, ಎಲ್ಲ ವರ್ಷ ಪಟಾಕಿ ನಮ್ಮ ಹೇಳಿದ ಒಪ್ತೆ ಕಣಯ್ಯ ನಿನ್ನ, ಒಪ್ತೆ ಕಣಯ್ಯ. ಸಂತೋಷ. ಹೆಂಗೆ ತಂದಿದ್ಯಾ? ಕೊಟ್ಬಿಡು ಮಕ್ಕಳಿಗೆ ಗೊತ್ತವ್ರೆ. ನಾವು ಒಳ್ಳೆ ಪರವಾಗಿಲ್ಲಪ್ಪ. ನೀವು ಕೊಡಿ ಕಾಸು ಕುಡಿ ಕುಡಿ ಕೊಡಿ. ಎಲ್ಲರಿಗೂ ನಮಸ್ಕಾರ. ದೀಪಾವಳಿ ಹಬ್ಬದ ಶುಭಾಶಯಗಳು. ಪಟಾಕಿಯಿಂದ ದೂರ ಇರಿ, ಮಕ್ಕಳು ಕೈ ಪಟಾಕಿ ಕೊಡಬೇಡಿ. ಮತ್ತು ನಿಮ್ಮ ಕಿರು ನಗೆಯಲ್ಲಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ.